ಕನ್ನಡ ಅಂದ್ರೆ ಯಾಕಷ್ಟು ಪ್ರೀತಿ? ನಮ್ಮ ಮನಸ್ಸಿನ ಭಾವನೆಗಳನ್ನ ಅದಕ್ಕಿಂತ ಚೆನ್ನಾಗಿ ವ್ಯಕ್ತಪಡಿಸುವಂತ ಇನ್ನೊಂದು ಭಾಷೆನೇ ನಮಗಿಲ್ಲ. ಕನ್ನಡಿಗರಿಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯುನೈಟೆಡ್ ಕನ್ನಡಿಗ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಹೋದ್ವಾರ ಖಾಲಿ ಪಲಾವ್ ಈಸಿ ಪಲಾವ್ ಮಾಡೋದು ಹಿಂಗಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದನ್ನ ನೋಡಿ ನಮ್ಮ ಚಂದಾದಾರರೊಬ್ರು ಬೆಂಗಳೂರು ದೊನ್ನೆ ಬಿರಿಯಾನಿ ಮಾಡೋದನ್ನ ಎಕ್ಸ್ಪ್ಲೈನ್ ಮಾಡಿ ಒಂದ್ಸರಿ ತೋರಿಸ್ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಇವತ್ತು ದೊನ್ನೆ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದೀನಿ, ಮಾಡ್ತಿದ್ದೀನಿ ಕೂಡ. ಇದು ಈಸಿ ಅಂತೂ ಅಲ್ಲ ಮಾಡೋದು, ಈಸಿನೇ, ಬಟ್ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ. ಶನಿವಾರ ಭಾನುವಾರ ಕೆಲಸ ಇಲ್ಲ, ಕಾಲೇಜ್ ಇಲ್ಲ ಅಂತ ಫ್ರೀ ಟೈಮಲ್ಲಿ ನಾವು ಕೂತಿರ್ತೀವಲ್ಲ, ಅವಾಗ ಇದನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಲಂಡನ್ ಚಳಿಗೆ ಆರಾಮಾಗಿ ಖಾರವಾಗಿ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು. ಬನ್ನಿ ಇವತ್ತು ನೋಡೋಣ. ಸೊ ದೊನ್ನೆ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಂತ ಹೇಳ್ತೀನಿ. ಮೊದಲನೇದಾಗಿ ಪುಡಿ ಮಾಡ್ಕೊಳ್ಳೋದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಗುಂಟೂರು ಮೆಣಸಿನ್ಕಾಯಿ, ಧನಿಯಾ ಕಾಳು ಮತ್ತೆ ಸೋಂಪು ಬಂದು ದೊನ್ನೆ ಬಿರಿಯಾನಿಗೆ ತುಂಬಾ ಪ್ರೈಮ್ ಇಂಗ್ರೀಡಿಯೆಂಟು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕಸೂರಿ ಮೆಥಿ, ಇದು ಪುಡಿ ಮಾಡ್ಕೊಳ್ಳೋದಿಕ್ಕೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದೆರಡು ಹಸಿ ಮೆಣಸಿನ್ಕಾಯಿ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ನನ್ನ ಹತ್ರ ಅದಿಲ್ಲ ಅಂತ ನಾನು ಡೈರೆಕ್ಟಾಗಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕೋಬೋದು, ಏನೂ ಆಗೋದಿಲ್ಲ. ಆ್ಯಂಡ್ ಮೊಸರು ಬೇಕು ಒಂದು ಸ್ವಲ್ಪ ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ. ಅದ್ರ ಜೊತೆಗೆ ಒಂದು ಹಚ್ಚಿರೋ ಈರುಳ್ಳಿ. ಸದ್ಯಕ್ಕೆ ಇಷ್ಟು. ಮೊದಲು ಮಸಾಲೆ ಪುಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆ ತಗೊಂಡು ಎಣ್ಣೆ ಏನು ಹಾಕೋದು ಬೇಡ, ಬರೀ ಎಲ್ಲ ಪದಾರ್ಥಗಳನ್ನ ಡೈರೆಕ್ಟಾಗಿ ಹಾಕಿ 2 ನಿಮಿಷ ಚೆನ್ನಾಗಿ ಅದನ್ನ ಹುರಿದ್ರೆ ಈ ಪೇಸ್ಟ್ ಮಾಡ್ಕೊಳ್ಳೋದಿಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕಿದ್ದೀನಿ. ನಿಮ್ಮ ಹತ್ರ ಹಸಿ ಶುಂಠಿ ಹಸಿ ಬೆಳ್ಳುಳ್ಳಿ ಇದ್ರೆ ಹಾಕೋಬಹುದು, ಅದನ್ನ ಚೆನ್ನಾಗಿರುತ್ತೆ. ನನ್ನ ಹತ್ರ ಎಲ್ಲ ಕಾರಣಕ್ಕೆ ನಾನು ಪೇಸ್ಟ್ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಇಡಿ ಕೊತ್ತಂಬರಿ, 1 ಇಡಿ ಪುದೀನ, 2 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದನ್ನ ರುಬ್ಕೊಳ್ಳೋಣ. ಚಿಕನ್ ಮ್ಯಾರಿನೇಷನ್ಗೆ 1/4 kg ಇದೆ ಚಿಕನ್ನು. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಬಿರಿಯಾನಿಗೆ ರುಬ್ಕೊಂಡಿರೋ ಪೌಡ್ರು ಸ್ವಲ್ಪ ಹಾಕಿ ಸಾಕು. ಆಮೇಲೆ 1 ಸ್ಪೂನ್ ಅಷ್ಟು ಮೊಸರು, 1-1.5 ಸ್ಪೂನ್ ಅಷ್ಟು ಮೊಸರು ಹಾಕಿ, ಒಂದೇ ಒಂದು ಸ್ವಲ್ಪ ನಿಂಬೆ ಹುಳಿ. ಮಸಾಲೆ ಪುಡಿ ರುಬ್ಕೊಂಡಿದ್ದು ಆಯ್ತು, ಪೇಸ್ಟು ಮಾಡ್ಕೊಂಡಿದ್ದಾಯ್ತು. ಇವಾಗ ಅಡುಗೆ ಶುರು ಮಾಡೋಣ. ಫಸ್ಟು ಕುಕ್ಕರ್ ಇಡೋಣ. ಅದಕ್ಕೆ ಎಣ್ಣೆ ಹಾಕೋಣ. ಒಂದು 10 ml 15 ml. ಮೊದಲನೇದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಒಂದು ಸ್ವಲ್ಪ ಬೆಂದಿದೆ. ಇವಾಗ ರುಬ್ಕೊಂಡಿರೋ ಪೇಸ್ಟ್ ಹಾಕೋಣ. ಅದಕ್ಕೆ ಒಂದೇ ಒಂದು ಪಿಂಚು ಅರಿಶಿನದ ಪುಡಿ ಹಾಕೋಣ. ಇವಾಗ ನೆನ್ಸಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕೋಣ. ಚಿಕನ್ ಹಾಕಿದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಪುಡಿನೂ ಹಾಕ್ಬಿಡಿ, 1 ಸ್ಪೂನ್ ಅಷ್ಟು. ಚಿಕನ್ ಜೊತೆ ಅದು ಬೆಂದ್ರೆ ರುಚಿನೂ ಚೆನ್ನಾಗಿರುತ್ತೆ, ಮತ್ತೆ ಮಸಾಲೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಹಂಗಾಗಿ ಚಿಕನ್ ಜೊತೆ ಅದು ಚೆನ್ನಾಗಿ ಬರುತ್ತೆ. ಇವಾಗ ನೀರು ಕುದಿ ಬಂದಿದೆ ಚೆನ್ನಾಗಿ. ಅಕ್ಕಿ ಹಾಕೋಣ. ನಾನು 2 ಲೋಟ ಬಾಸ್ಮತಿ ಅಕ್ಕಿ ಹಾಕ್ತಾ ಇದ್ದೀನಿ. ನೀವು ಬಿರಿಯಾನಿ ಮಾಡ್ಬೇಕಾದ್ರೆ ಅಕ್ಕಿ ಮತ್ತೆ ನೀರು ಅಳತೆ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಅಂಡ್ ಇನ್ನೊಂದು, ಬ್ಯಾಂಗ್ಳೂರ್ ದೊನ್ನೆ ಬಿರಿಯಾನಿ ಮಾಡ್ಬೇಕಾದ್ರೆ ಜೀರಿಗೆ ಸಾಂಬಾರ್ ರೈಸ್ ಅಂತ ಬರುತ್ತೆ, ಜೀರಾ ರೈಸ್, ಅದೇ ಎಲ್ಲರೂ ಯೂಸ್ ಮಾಡೋದು. ಅಂಡ್ ಅದು ಹಾಕಿದ್ರೇನೆ ಚೆನ್ನಾಗಿ ಬರೋದು. ಇಲ್ಲಿ ನನಗೆ ಸಿಕ್ಕಿಲ್ಲ, ಅದಕ್ಕೆ ಬಾಸ್ಮತಿ ರೈಸ್ ಹಾಕ್ತಾ ಇದ್ದೀನಿ. ಏನೋ ತೊಂದರೆ ಇಲ್ಲ, ಇದನ್ನು ಹಾಕಿ ಮಾಡ್ಬೋದು. ನೀವು ಯಾವುದೇ ಅಕ್ಕಿ ಹಾಕಿದ್ರು ಅಳತೆ ಮಾತ್ರ ತುಂಬಾ ಮುಖ್ಯ. ಇವಾಗ ಮುಚ್ಚಳ ಹಾಕಿ ಮುಚ್ಚೋಣ. ಒಟ್ಟು 3 ವಿಸಿಲ್ ಕಾಯೋಣ. ಬಿರಿಯಾನಿ ಆಗಿದೆ. ನೋಡಿ, ಹಸರು ಬಿರಿಯಾನಿ ತುಂಬಾ ಚೆನ್ನಾಗಿ ಆಗಿದೆ. ನೋಡಿ, ಕರೆಕ್ಟಾಗಿ ನೀರು ಅಕ್ಕಿ ಎಲ್ಲ ಅಳತೆ ಮಾಡಿ ಹಾಕಿದ್ರೆ ಬಿರಿಯಾನಿ ಚೆನ್ನಾಗೇ ಆಗುತ್ತೆ. ಯಾರೇ ಮಾಡಿದ್ರು ಚೆನ್ನಾಗಾಗುತ್ತೆ. ಎಲ್ಲರೂ ಬಿರಿಯಾನಿ ಮಾಡೋದು ಹೇಗಂತ ನೋಡಿದೀರಾ. ಇದನ್ನ ನೀವು ಟೈಮ್ ಸಿಕ್ಕಾಗ ಮನೇಲಿ ಮಾಡ್ಕೊಂಡು ತಿನ್ನಿ. ಇದೇ ತರ ಮುಂದಿನ ವಾರ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಬಿರಿಯಾನಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರಿ. ಜೈ ಕರ್ನಾಟಕ ಮಾತೆ.